ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸುಷ್ಮಾ ವರ್ಲ್ಡ್. ಫ್ರೆಂಡ್ಸ್, ಇವತ್ತು ಮಟನ್ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ನೀವು ಗ್ಯಾಸ್ ಹಚ್ಕೊಂಡು ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಳ್ಳಿ. ಕುಕ್ಕರ್ ಕಾಯ್ದ ನಂತರ 2 ಸ್ಪೂನು ಆಯಿಲ್ ಹಾಕ್ಕೊಳ್ಳಿ. 2 ಸ್ಪೂನ್ ಆಯಿಲ್ ಹಾಕ್ಕೊಂಡ್ಮೇಲೆ ನೀವು ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಈರುಳ್ಳಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡ ನಂತರ ನೀವು ಮಟನ್ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಅದಕ್ಕೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಕೊಡಿ. ನೋಡಿ, ಈಗ ನೀರು ಬಿಟ್ಕೊತಾ ಇದೆ, ನೀಟಾಗೆ ಮಟನಲ್ಲಿರೋದೆಲ್ಲ ನೀರು ಬಿಟ್ಕೊಂಡಿದೆ. ಇವಾಗ ಸ್ವಲ್ಪ ಅದಕ್ಕೆ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡು ನೀವು ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಹೊಡೆಸ್ಕೊಳ್ಳಿ. ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ತೆಂಗಿನಕಾಯಿ ಹಾಕ್ಕೊಳ್ಳಿ. ಅದಾದ ನಂತರ 2 ಚಕ್ಕೆ, 2 ಲವಂಗ ಹಾಕ್ಕೊಳ್ಳಿ. ಅದಾದ ನಂತರ ನೀವು ಅರ್ಧ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಸುಟ್ಕೊಂಡಿರೋ ಅಂತಹ ಈರುಳ್ಳಿನ ಸೇರಿಸ್ಕೊಳ್ಳಿ. ಅದಾದ ನಂತರ ನೀವು 2 ಮೀಡಿಯಮ್ ಗಾತ್ರದ ಟೊಮೊಟೊ ಹಾಕ್ಕೊಳ್ಳಿ. ಟೊಮೊಟೊ ಹಾಕ್ಕೊಂಡ ನಂತರ ನೀವು ಸ್ವಲ್ಪ ಒಂದು ಶುಂಠಿ ಹಾಕ್ಕೊಳ್ಳಿ. ಶುಂಠಿ ಹಾಕ್ಕೊಂಡ ನಂತರ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಳ್ಳಿ. ಅದಾದ ನಂತರ ನೀವು 1 ಸ್ಪೂನು ಕಡಲೆ ಸೇರಿಸ್ಕೊಳ್ಳಿ. ಕಡಲೆ ಸೇರಿಸ್ಕೊಂಡ ನಂತರ ನೋಡಿ, ಕಡಲೆ ಸೇರಿಸ್ಕೊಳ್ಳಿ. ಅದಾದ ನಂತರ 4 ಸ್ಪೂನು ಧನಿಯಾ ಪೌಡ್ರು ಮತ್ತು 2 ಸ್ಪೂನು ಸಾಂಬಾರು ಪೌಡ್ರ್ ಹಾಕ್ಕೊಳ್ಳಿ. ನಾನು ಲಾಸ್ಟ್ ಟೈಮು ಎಲ್ಲ ಮಸಾಲೆಗಳನ್ನ ಹುರ್ಕೊಂಡು ಮಾಡೋ ರೀತಿಯಲ್ಲೇ ತೋರಿಸ್ಕೊಟ್ಟಿದ್ದೆ ಚಿಕನ್ನ. ನಾನು ಇವಾಗ ಹಸಿ ಮಸಾಲೆನೇ ಹಾಕ್ಕೊಂಡು ಮಟನ್ ಸಾಂಬಾರು ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಈಗ ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಕಮೆಂಟ್ ಮಾಡಿ. ನೋಡಿ, 4 ಸ್ಪೂನು ಧನಿಯಾ ಪೌಡ್ರ್ ಹಾಕ್ಕೊಂಡಾಯಿತು. ಅದಾದ ನಂತರ ಇವಾಗ ನಾನು ಸಾಂಬಾರು ಪೌಡ್ರ್ ಹಾಕ್ಕೊಂತೀನಿ. 2 ಸ್ಪೂನು ಸಾಂಬಾರು ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡಾಗಿದೆ. ಇವಾಗ ನೋಡಿ, ರೆಡಿಯಾಗಿದೆ. ಇವಾಗ ನಾವು 2 ವಿಸಿಲ್ ಹೊಡೆಸ್ಕೊಂಡಿದ್ವಲ್ಲ, ಅದು ವಿಸಿಲ್ ಹೋಗಿದೆ. ತೆಕ್ಕೊಂಡಾದ್ಮೇಲೆ ನೋಡಿ, ಮಟನ್ ಬೆಂದಿದೆ. ಇವಾಗ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೊಂಡು ಇವಾಗ ನೀರು ಎಷ್ಟು ಬೇಕು ನಾವು ಇವಾಗೆ ಹಾಕ್ಕೊಂಡು ಕುದಿಯಕ್ಕೆ ಬಿಟ್ಟು, ಇವಾಗ ನಾವು ಸಾಲ್ಟ್ ಬೇಕಿದ್ರೆ ಚೆಕ್ ಮಾಡಿಕೊಂಡು ಇವಾಗಲೇ ಸಾಲ್ಟ್ ಕೂಡ ಹಾಕ್ಕೊಂಬಿಡಿ. ಅದಾದ ನಂತರ ಕೊಬ್ಬು ಈಗ ಲಾಸ್ಟಲ್ಲಿ ಹಾಕ್ತೀವಿ. ಕೊಬ್ಬು ಇರುತ್ತಲ್ಲ, ಅದು ಫಸ್ಟೇ ಹಾಕ್ಬಿಟ್ರೆ ಅದು ಫುಲ್ಲು ಆಯಿಲ್ ಥರ ಆಗಿಬಿಡುತ್ತೆ. ಈಗ ಇನ್ನೊಂದು ವಿಸಿಲ್ ಹೊಡೆಸ್ಕೋಬೇಕಲ್ವ, ಹಾಗಾಗಿ ಇದನ್ನ ಹಾಕ್ಬಿಟ್ಟು ಇನ್ನೊಂದು ವಿಸಿಲ್ ಹೊಡೆಸ್ಕೊಂಡ ನಂತರ ನೋಡಿ, ವಿಸಿಲ್ಗೆ ಇಟ್ಟಿದ್ದೀನಿ. ವಿಸಿಲ್ ಹೊಡೆದಾಯಿತು. ನೋಡಿ, ಲಿಡ್ ಕ್ಲೋಸ್ ಮಾಡಿದೆ, ಲಿಡ್ ಓಪನ್ ಮಾಡ್ಕೊಂಡೆ. ಇವಾಗ ನೋಡಿ, ರೆಡಿ ಟು ಹೀಟ್ ಮಟನ್ ಸಾಂಬಾರ್, ಟೇಸ್ಟಿ ಮಟನ್ ಸಾಂಬಾರ್ ನೋಡಿ ರೆಡಿಯಾಗಿದೆ. ರೆಡಿ ಟು ಹೀಟ್ ಮಟನ್ ಸಾಂಬಾರ್ ವಿತ್ ಮುದ್ದೆ. ಫ್ರೆಂಡ್ಸ್, ನಿಮಗೂ ಇಷ್ಟ ಆದರೆ ನೀವು ಒಂದು ಸಲ ಮಾಡಿ ನನಗೆ ತಿಳಿಸ್ಕೊಡಿ ಹೇಗಿತ್ತು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.